Hello everyone, welcome to Panchajanya IAS, the Hindu newspaper analysis class. Today we will be discussing the current affairs of 11 September 2024. Now let us see the topics of the today's discussion. Here is the first topic, a panoramic view of the 2024 China-Africa Summit. So ಇಲ್ಲಿ ಚೀನಾ ಮತ್ತು ಈ ಆಫ್ರಿಕಾದ ನಡುವಿನ ಸಮಿಟ್ ಕುರಿತಾಗಿರುವಂಥ ಆರ್ಟಿಕಲ್ ಇದು. So it is important from GS paper 2 under international relations. And the second topic, so ಈ ಒಂದು ಟಾಪಿಕ್ ಭಾರತ ಮತ್ತು UAE ನಡುವಿನ ಸಂಬಂಧಗಳ ಕುರಿತಾಗಿರುವಂಥ ಟಾಪಿಕ್. So again it is also important from GS paper 2 under international relation. And the third topic, India has a 4-point principle to end the Russia-Ukraine conflict. ರಷ್ಯಾ ಮತ್ತು ಈ ಉಕ್ರೇನ್ ನಡುವೆ ನಡೀತಾ ಇರುವಂಥ ಸಂಘರ್ಷಗಳನ್ನು ಶಮನ ಮಾಡಲಿಕ್ಕೆ ಅಥವಾ ಆ ಒಂದು ದೇಶಗಳ ನಡುವೆ ಶಾಂತಿಯನ್ನು ತರಲಿಕ್ಕೆ ಭಾರತ ಇಲ್ಲಿ 4 ತತ್ವಗಳನ್ನು ಅನುಸರಿಸ್ತಾ ಇದೆ. ಸೊ ಈ ಒಂದು ಟಾಪಿಕಲ್ಲಿ GS ಪೇಪರ್ 2ನಲ್ಲಿ ಹಾಗೆ ನಮಗೆ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, access to electricity in rural areas had differential benefits say study. ಸೊ ಅಂದರೆ ಏನು ಗ್ರಾಮಗಳಲ್ಲಿ ಈ ಲಭ್ಯವಾಗ್ತಾ ಇರುವಂಥ ವಿದ್ಯುತ್ ಅನ್ನುವಂಥದ್ದು ಹಳ್ಳಿಗಳಲ್ಲಿ ಏನಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಸಣ್ಣ ಮತ್ತು ದೊಡ್ಡ ಗ್ರಾಮಗಳಲ್ಲಿ ಇದು ಭಿನ್ನವಾಗಿ ಏನಂತಂದರೆ ಫಲಿತಾಂಶನ ಅಥವಾ ಅನುಕೂಲವನ್ನು ಮಾಡ್ತಾ ಇದೆ ಅಂತ ಹೇಳಿ ಒಂದು ಅಧ್ಯಯನ ತಿಳಿಸಿದೆ. ಸೊ ಇದು ನಮಗೆ GS ಪೇಪರ್ 2ನಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗತ್ತೆ. And the next topic, will deploy 5,000 cyber commandos in 5 years, says Amit Shah. ಅಂದರೆ ಮುಂಬರುವ ಒಂದು 5 ವರ್ಷಗಳಲ್ಲಿ 5,000 ಸೈಬರ್ ಕಮಾಂಡೋಗಳನ್ನು ನಿಯೋಜನೆಯನ್ನು ಮಾಡಲಿದ್ದೀವಿ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಸೊ ಇದು ನಮಗೆ GS ಪೇಪರ್ 3ನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೊ ಈ ಒಂದು ಟಾಪಿಕ್ FATF ಅಂತ ಬರುತ್ತೆ, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ. ಸೊ ಇದರ ಬಗ್ಗೆ ಇರುವಂಥ ಟಾಪಿಕ್ ಇದು. ಸೊ ನಮಗೆ ಈ ಒಂದು ಟಾಪಿಕ್ GS ಪೇಪರ್ 2ನಲ್ಲಿ ಅಗೇನ್ ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಪಾಲಿಟಿ ಮೇಲಿನ ಒಂದು ಕ್ವಶನ್ನ ಡಿಸ್ಕಷನ್ನ ಮಾಡಲಿದ್ದೀವಿ. ಸೊ ಆರ್ಟಿಕಲ್ನ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ ಮೊದಲು ನಿನ್ನೆಯ ಒಂದು ಸಂಚಿಕೆಯಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ಗೆ ಉತ್ತರವನ್ನು ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ, ಬಟ್ ಇಲ್ಲಿ ಸ್ಟೇಟ್ಮೆಂಟನ್ನು ನೋಡುವ ಮೊದಲು ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ, ಅಂದರೆ ಯಾವುದು ಸರಿಯಾಗಿದೆ ಅಂತ ಹೇಳಿ. ಎಸ್, ಫಸ್ಟ್ ಸ್ಟೇಟ್ಮೆಂಟ್, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆರ್ ದ ಓನ್ಲಿ ಆಫೀಸರ್ಸ್ ಆಫ್ ದ ಗೌರ್ಮೆಂಟ್ who are allowed to participate in the meeting of the Parliament of India. ಅಂದರೆ ಈ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತಂದರೆ ಏನೆಲ್ಲ ಬರುತ್ತೆ, ಇಲ್ಲಿ ಪಾರ್ಲಿಮೆಂಟ್ ಅಂತಂದರೆ ಯಾವುದಕ್ಕೆ ಕರಿತೀವಿ ನಾವು, ರಾಜ್ಯಸಭೆ ಮತ್ತು ಲೋಕಸಭೆಗೆ ಎರಡೂ ಸೇರಿ ನಾವು ಸಂಸತ್ತು ಅಂತ ಕರಿತೀವಿ. ಈ ಸಂಸತ್ತಿನ ಅಂದರೆ ಈ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ನಡೆಯುವಂಥ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ ಅಥವಾ ಈ ಸಭೆಗಳಿಗೆ ಹಾಜರಾಗಲಿಕ್ಕೆ ಸೊ ಇಲ್ಲಿ ಭಾರತದ ಸರ್ಕಾರಿ ಅಧಿಕಾರಿಗಳಾದ ಈ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮತ್ತು ಈ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅವರಿಗೆ ಮಾತ್ರ ಅವಕಾಶ ಇದೆ ಅಂತ ಸೊ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಇಲ್ಲಿ ರಾಂಗ್ ಆಗುತ್ತೆ. ಯಾಕಂತಂದರೆ ಸೊ ನಾವಿಲ್ಲಿ ಲಾ ಆಫೀಸರ್ಸ್ ಅಂತ ಕರಿತೀವಿ, ಕಾನೂನು ಅಧಿಕಾರಿಗಳಂತ ಕರಿತೀವಿ ಲಾ ಆಫೀಸರ್ಸ್ ಅಂತಂದರೆ. ಹಾಗಿದ್ರೆ ಯಾರಿಗೆಲ್ಲ ನಾವು ಲಾ ಆಫೀಸರ್ಸ್ ಅಂತ ಕರಿತೀವಿ ಅಂತಂದರೆ, ಮೊದಲನೇದಾಗಿ ಇಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಆ್ಯಂಡ್ ಸೆಕೆಂಡ್ ಒನ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ, ಹಾಗೆ ಥರ್ಡ್ ಒನ್ ಅಡ್ವೊಕೇಟ್ ಜನರಲ್. ಸೊ ಇವರನ್ನ ನಾವು ಲಾ ಆಫೀಸರ್ಸ್ ಅಂತ ಕರಿತೀವಿ. ಸೊ ಈ ಮೂವರಲ್ಲಿ ಕೇವಲ ಅಟಾರ್ನಿ ಜನರಲ್ ಅವರಿಗೆ ಮಾತ್ರ ಈ ರೀತಿಯ ಒಂದು ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ನಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಸೊ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಮೀಟಿಂಗ್ ಅಲ್ಲದೆ ಸೊ ಇಲ್ಲಿ ಜಾಯಿಂಟ್ ಸೆಷನ್ ಅಂತ ಬರುತ್ತೆ ಅಥವಾ ಜಂಟಿ ಅಧಿವೇಶನ, ಅವುಗಳಲ್ಲಿ ಕೂಡ ಅವರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇವನ್ ಇಲ್ಲಿ ಇವರಿಗೆ ಈ ಪಾರ್ಲಿಮೆಂಟ್ರಿ ಕಮಿಟಿಗಳಂತ ಬರುತ್ತೆ, ಅವುಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸೊ ಇವರಿಗೆ ಅವಕಾಶ ಇರುತ್ತೆ. ಆದರೆ ಅವ್ರಿಗೆ ವೋಟಿಂಗ್ ರೈಟ್ ಇರೋದಿಲ್ಲ, ನೋ ವೋಟಿಂಗ್ ರೈಟ್. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. Second statement,
ಅಕಾರ್ಡಿಂಗ್ ಟು, ಸೊ ಇವಾಗ ನೀವು ಇಲ್ಲಿ ಆಪ್ಷನಲ್ಲಿ ಈಸಿಯಾಗಿ ಆಪ್ಷನ್ ಎ ಮತ್ತು ಆಪ್ಷನ್ ಸಿನ ಎಲಿಮಿನೇಟ್ ಮಾಡ್ಬೋದು. ಹಾಗೆ ನೈದರ್ ಒನ್ ನಾಟ್ ಟೂನು ಕೂಡ, ಯಾಕಂದರೆ 1 ಅಥವಾ 2 ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಈ ಸೆಕೆಂಡ್ ಸ್ಟೇಟ್ಮೆಂಟನ್ನು ನೋಡಿ ಇದನ್ನು ಚೆಕ್ ಮಾಡೋಣ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಸಬ್ಮಿಟ್ಸ್ ಹೀಸ್ ರೆಸಿಗ್ನೇಷನ್ ವೆನ್ ದ ಗವರ್ಮೆಂಟ್ ವಿಚ್ ಅಪಾಯಿಂಟೆಡ್ ಹಿಮ್ ರೆಸಿಗ್ನೇಷನ್. ಅಂದರೆ ಸೊ ಇಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾರೆ ಅಂತ. ಸೊ ಇವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ, ಅವರು ಸರ್ಕಾರಕ್ಕೆ ಅಲ್ಲ. ಸೊ ಇಲ್ಲಿ ಈ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರನ್ನು ಇವರು ಕೇಂದ್ರ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಂದ್ರ ಸರ್ಕಾರದ ಪರವಾಗಿ ಏನು ಮಾಡ್ತಾರೆ ಅಂತಂದರೆ ವಕಾಲತ್ತನ್ನು ವಹಿಸ್ಕೊಳ್ತಾರೆ. ಅಂದರೆ ಇನ್ ಕೇಸ್ ಏನಾದರೂ ಕೇಂದ್ರ ಸರ್ಕಾರದ ವಿರುದ್ಧ ಏನಾದರೂ ವ್ಯಾಜ್ಯಗಳಿದ್ದಂಥ ಸಂದರ್ಭದಲ್ಲಿ ಅವುಗಳ ಪರವಾಗಿ ಏನು ಮಾಡ್ತಾರೆ, ಇವರು ವಾದವನ್ನು ಮಾಡ್ತಾರೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ. Now let us see the articles in details. A panoramic view of the 2024 ಚೀನಾ ಆಫ್ರಿಕಾ ಸಮಿಟ್. ಸೊ ಇಲ್ಲಿ ಚೀನಾ ಮತ್ತು ಆಫ್ರಿಕಾದ ನಡುವೆ ಒಂದು ಮೀಟಿಂಗ್ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿವೆ, ಸೊ ಈ ಬೆಳವಣಿಗೆಯನ್ನು ಭಾರತ ಯಾವ ಒಂದು ದೃಷ್ಟಿಕೋನದಿಂದ ನೋಡಬೇಕಾಗಿದೆ ಅಂತ ಹೇಳಿ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಇಲ್ಲಿ POFOCACS ಇಂಪಾರ್ಟೆನ್ಸ್ ಇನ್ ಚೀನಾ ಆಫ್ರಿಕಾ ರಿಲೇಷನ್. ಸೊ ಇಲ್ಲಿ ಇದರ ಒಂದು ಫುಲ್ ಫಾರ್ಮ್ ಏನಂತಂದರೆ ಫೋರಮ್ ಆನ್ ಚೀನಾ ಆಫ್ರಿಕಾ ಕೋಆಪ್ರೇಷನ್ ಅಂತ ಹೇಳಿ. ಅಂದರೆ ಎರಡೂ ದೇಶನ ಒಂದು ಮೀಟಿಂಗ್ ಇದು ಅಥವಾ ಸಭೆ ಅನ್ನುವಂಥದ್ದು. ಸೊ ಈ ಒಂದು ಸಭೆ ಅನ್ನುವಂಥದ್ದು ಕಳೆದ 24 ವರ್ಷಗಳಿಂದ ನಡೀತಾ ಬಂದಿದೆ. ಅಂದರೆ ಈ ಒಂದು ಸಭೆ ಆರಂಭವಾಗಿ ಯಾವಾಗ ಆರಂಭ ಆಗಿತ್ತಿದ್ದು 2000ನೇ ಇಸ್ವಿಯಲ್ಲಿ ಆರಂಭವಾಗಿ ಸೊ 2024ಕ್ಕೆ 24 ವರ್ಷ ಕಳೆಯುತ್ತೆ. ಅಂದರೆ 24 ವರ್ಷಗಳಿಂದ ಈ ರೀತಿಯ ಒಂದು ಸಭೆಯನ್ನು ಎರಡೂ ದೇಶಗಳು ಮುಂದುವರಿಸ್ಕೊಂಡು ಬಂದಿವೆ. ಸೊ ಈ ಒಂದು ಸಭೆಯ ಮೂಲಕ ಮಾತುಕತೆಯನ್ನು ಮಾಡಿಕೊಳ್ಳಲಾಗತ್ತೆ. ಅಂದರೆ ತಮ್ಮ ಉಭಯ ಒಂದು ದೇಶಗಳ ಸಂಬಂಧ ವೃದ್ಧಿಗೊಳ್ಳುವಂಥ ನಿಟ್ಟಿನಲ್ಲಿ. ಹಾಗೆ ಇಲ್ಲಿ ಒಂದಿಷ್ಟು ಚರ್ಚೆಗಳಾಗತ್ತೆ, ವಿನಿಮಯಗಳಾಗತ್ತೆ. ಹಾಗೆ ಪ್ಲ್ಯಾನಿಂಗ್ ಬಿಟ್ವೀನ್ ಚೀನಾ ಆ್ಯಂಡ್ ಆಫ್ರಿಕಾ, ಅಂದರೆ ಎರಡು ದೇಶಗಳ ನಡುವಿನ ಆ ಒಂದು ಸಂಬಂಧ ಅನ್ನುವಂಥದ್ದು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡಲಾಗತ್ತೆ, ಅದಕ್ಕೆ ಯೋಜನೆಯನ್ನು ಹಾಕಲಾಗತ್ತೆ ಈ ಒಂದು ಸಮಿಟ್ನ ಮೂಲಕ. ಚೀನಾಸ್ ಕನ್ಸಿಸ್ಟೆಂಟ್ ಪರ್ಸ್ಯೂಟ್ ಆಫ್ ಆಫ್ರಿಕನ್ ಟೈಸ್. ಸೊ ಇಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡ ಬಂದಿದೆ. ಸೊ ಇಲ್ಲಿ 2000 ಇಸ್ವಿಯಿಂದನೂ ಕೂಡ ಸೊ ಇಲ್ಲಿ ರೆಗ್ಯುಲರ್ ಆಗಿ ಮೀಟಿಂಗನ್ನು ಮಾಡುವ ಮೂಲಕ ಅಥವಾ ಮಾತುಕತೆಯನ್ನು ನಡೆಸುವ ಮೂಲಕ ಸೊ ಎರಡೂ ದೇಶಗಳು ತಮ್ಮ ಸಂಬಂಧವನ್ನು ಸ್ಥಿರವಾಗಿ ಕಾಪಾಡಿಕೊಂಡು ಬಂದಿದೆ. ಸೊ ಹಾಗೆ ಈ ಒಂದು ಮೀಟಿಂಗ್ಗಳ ಮೂಲಕ ಅಥವಾ ಈ ಒಂದು ಸಭೆಯ ಮೂಲಕ ತಮ್ಮ ಸಂಬಂಧಗಳನ್ನು ಆರ್ಥಿಕ, ರಾಜಕೀಯ ಮತ್ತು ಸ್ಟ್ರಾಟಜಿಕ್ ಒಂದು ವಿಷಯಗಳಲ್ಲಿ ಏನು ಮಾಡಿದೆ ಅಂತಂದರೆ ಒಪ್ಪಂದಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಹಾಗೆ ಈ ಒಂದು ಸಮಿಟ್ನಲ್ಲಿ ಅಂದರೆ 2024ರಲ್ಲಿ ನಡೆದಂಥ ಈ ಒಂದು ಸಮಿಟ್ನಲ್ಲಿ ಏನೆಲ್ಲ ಒಂದು ಇಂಪಾರ್ಟೆಂಟ್ ಬೆಳವಣಿಗೆಗಳು ಅಥವಾ ಏನೆಲ್ಲ ಒಂದು ಪ್ರಮುಖವಾದ ಮಾತುಕತೆಗಳಾಗಿವೆ ಅಂತ ನೋಡೋಣ. ದ 30 ಪ್ಯಾರಾಗ್ರಾಫ್ ಬೀಜಿಂಗ್ ಡಿಕ್ಲರೇಷನ್. ಸೊ ಇದೊಂದು ಘೋಷಣೆ, ಇದು ಎರಡೂ ಒಂದು ದೇಶಗಳು ಮೀಟ್ ಆದಂಥ ಸಂದರ್ಭದಲ್ಲಿ ಒಂದು ಏನು ಮಾಡತ್ತೆ ಅಂತಂದರೆ ಕನ್ಕ್ಲೂಷನ್ಗೆ ಬರುತ್ತೆ. ಓಕೆ, ಸೊ ಅಂದರೆ ಯಾವ ರೀತಿ ತಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ಸಂಬಂಧಗಳು ಇರಬೇಕಂತ ಹೇಳಿ. ಸೊ ಇಲ್ಲಿ ಎಂಪಸೈಸಿಸ್ ಜಾಯಿಂಟ್ ಇನಿಷಿಯೇಟಿವ್ ಲೈಕ್ ಚೀನಾಸ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಚೀನಾದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥ ಸೊ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೂ ಕೂಡ ಏನು ಮಾಡಿದೆ ಅಂತಂದರೆ ಇದಕ್ಕೆ ಒತ್ತನ್ನು ನೀಡ್ತಾ ಇದೆ. ಸೊ ಇದಕ್ಕೂ ಕೂಡ ಏನಂತಂದರೆ ಈ ಆಫ್ರಿಕಾವನ್ನು ಜಾಯಿನ್ ಮಾಡಲಿಕ್ಕೆ ಇದು ಒತ್ತಾಯಿಸಿದೆ. ಹಾಗೆ ದ ಆಫ್ರಿಕನ್ ಯೂನಿಯನ್ಸ್ ಅಜೆಂಡಾ 2063 ಅಂದರೆ ಸೊ ಈ 2063ರ ವೇಳೆಗೆ ಆಫ್ರಿಕಾ ಯಾವ ರೀತಿ ತನ್ನ ಗುರಿಗಳನ್ನು ಹಾಕ್ಕೊಳ್ಬೇಕು ಅಥವಾ ಯಾವ ರೀತಿ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಳ್ಬೇಕು ತನ್ನ ಅಭಿವೃದ್ಧಿಗೆ ಅಂತ ಹೇಳಿ ಈ ಒಂದು ಸಮಿಟ್ನಲ್ಲಿ ಡಿಸ್ಕಸ್ಸನ್ನು ಮಾಡಲಾಗಿದೆ. ಹಾಗೆ ವಿಶ್ವಸಂಸ್ಥೆಯ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಬರುತ್ತೆ, SDGs ಅಂತ ಹೇಳಿ. ಸೊ ಅವುಗಳ ಒಂದು ಅನುಷ್ಠಾನದ ಕುರಿತು ಹಾಗೆ ಪವರ್ಟಿ ರಿಡಕ್ಷನ್ ಅಂತ. ಸೊ ಇಲ್ಲಿ ನಾವು ಆಫ್ರಿಕನ್ ಕಂಟ್ರಿಗಳಲ್ಲಿ ನೋಡ್ಬೋದು, ಅಲ್ಲಿ ಹೆಚ್ಚಾಗಿ ಬಡತನದ ದೇಶಗಳಾಗಿವೆ. ಸೊ ಅವುಗಳನ್ನು ನಿರ್ಮೂಲನೆ ಅಂದರೆ ಬಡತನವನ್ನು ನಿರ್ಮೂಲನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಹಾಗೆ
ಈ ಆಫ್ರಿಕಾದ ಪ್ರಭಾವವನ್ನು ಜಾಗತಿಕ ಆಡಳಿತದಲ್ಲಿ ಏನಂತಂದರೆ ಆ ಜಾಗತಿಕ ಆಡಳಿತದಲ್ಲಿ ಈ ಆಫ್ರಿಕಾದ ಪ್ರಭಾವವನ್ನು ಹೆಚ್ಚಿಸುವ ಒಂದು ಮಾತುಕತೆಯನ್ನು ಕೂಡ ಸೊ ಈ ಒಂದು ಸಮಿಟ್ನಲ್ಲಿ ಮಾಡಲಾಗಿದೆ. ಸೊ ನೆಕ್ಸ್ಟ್ ಏನೆಲ್ಲ ಇಂಪಾರ್ಟೆಂಟ್ ಬೆಳವಣಿಗೆಗಳಾಗಿದೆ ಅಂತಂದರೆ ಚೀನಾದ ಫೈನಾನ್ಷಿಯಲ್ ಕಮಿಟ್ಮೆಂಟ್, ಅಂದರೆ ಈ ಚೀನಾದ ಹಣಕಾಸಿನ ಒಂದು ಬದ್ಧತೆ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದರೆ, ಸೊ ಇಲ್ಲಿ ಆಫ್ರಿಕಾಕ್ಕೆ ಈ ಚೀನಾ ಸುಮಾರು $51 ಬಿಲಿಯನ್ ಅಷ್ಟು ಏನು ಮಾಡಿದೆ ಅಂತಂದರೆ ಆರ್ಥಿಕ ನೆರವನ್ನು ನೀಡಿದೆ. ಸೊ ಈ ಆರ್ಥಿಕ ನೆರವನ್ನು ನೀಡುವಂಥ ಸಂದರ್ಭದಲ್ಲಿ ಅದಕ್ಕೆ 0 ತಾರಿಫ್ ಟ್ರೀಟ್ಮೆಂಟನ್ನು ನೀಡುತ್ತೆ. ಅಂದರೆ ಆ ಒಂದು ದೇಶಗಳಿಂದ ಏನೇ ಸರಕುಗಳನ್ನು ಆಮದು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಶೂನ್ಯ ಶುಲ್ಕವನ್ನು ಹಾಕುತ್ತೆ. ಅಂದರೆ ಯಾವುದೇ ರೀತಿಯ ಒಂದು ತೆರಿಗೆಯನ್ನು ಹಾಕೋದಿಲ್ಲ. ಹಾಗೆ ಸುಮಾರು ಈ ರೀತಿಯ ಒಂದು ನೀತಿಯನ್ನು ಅಥವಾ ಈ ಒಂದು ರೀತಿಯ ಕ್ರಮವನ್ನು ಆಫ್ರಿಕಾದ ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳಿಗೆ ಏನು ಮಾಡಲಾಗಿದೆ ಅಂತಂದರೆ ಇದನ್ನು ವಿಸ್ತರಣೆಯನ್ನು ಮಾಡಲಾಗಿದೆ. ಅಂದರೆ ಆ 33 ಕಂಟ್ರಿಗಳು ಏನು ಮಾಡ್ಬೋದು ಅಂತಂದರೆ ಯಾವುದೇ ಒಂದು ಶುಲ್ಕವಿಲ್ಲದೆ ತಮ್ಮ ಸರಕುಗಳನ್ನು ಚೀನಾಕ್ಕೆ ಏನು ಮಾಡ್ಬೋದು, ಇಲ್ಲಿ ಎಕ್ಸ್ಪೋರ್ಟನ್ನು ಮಾಡ್ಬೋದು. ಹಾಗಿದ್ರೆ ಈ ರೀತಿಯ ಒಂದು ಬೆಳವಣಿಗೆ ಅನ್ನುವಂಥದ್ದು ಭಾರತದ ಮೇಲೆ ಖಂಡಿತವಾಗಿ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಚೀನಾ ಅಲ್ಲಿ ಡಾಮಿನೆಂಟ್ ಮಾಡೋದ್ರಿಂದ ಸೊ ಇಲ್ಲಿ ಭಾರತದ ರೋಲ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹೀಗಾಗಿ ಭಾರತ ಈ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನ ಅಥವಾ ಈ ಮುಂದಿನ ಇದರ ಒಂದು ದಾರಿ ಯಾವ ರೀತಿ ಇರಬೇಕಂತಂದರೆ, ಸೊ ಇಂಡಿಯಾ ನೀಡ್ ಟು ಇನ್ವಿಗೋರೇಟ್ ಇಂಡಿಯಾ ಆಫ್ರಿಕಾ ರಿಲೇಷನ್. ಸೊ ಇಲ್ಲಿ ಈಗಾಗಲೇ ಇರುವಂಥ ಭಾರತ ಮತ್ತು ಆಫ್ರಿಕಾ ನಡುವಿನ ಸಂಬಂಧಗಳೇನೋ ಚೆನ್ನಾಗಿದೆ, ಬಟ್ ಇಲ್ಲಿ ಚೀನಾ ಏನಾಗ್ತಾ ಇದ್ದರೆ ಡಾಮಿನೆಂಟ್ ಆಗ್ತಾ ಇದೆ. ಸೊ ಹೀಗಾಗಿ ಭಾರತ ತನ್ನ ಸಂಬಂಧ ಕೂಡ ಮತ್ತಷ್ಟು ಇಲ್ಲಿ ಏನು ಮಾಡಬೇಕಾಗಿದೆ, ಸುಧಾರಣೆಯನ್ನು ಮಾಡಬೇಕಾಗಿದೆ. ಸೊ ಅದಕ್ಕೆ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಅಥವಾ ಸೊ ಇಲ್ಲಿ ಅವುಗಳೊಟ್ಟಿಗೆ ಇಲ್ಲಿ ರಾಜತಾಂತ್ರಿಕ ಒಂದು ಮೀಟಿಂಗ್ಗಳ ಮೂಲಕ ಸೊ ಭಾರತದ ಸಂಬಂಧ ಮತ್ತು ಆಫ್ರಿಕಾದ ನಡುವಿನ ಸಂಬಂಧವನ್ನು ನಾವು ಮತ್ತಷ್ಟು ಇಲ್ಲಿ ಸುಧಾರಿಸಬಹುದಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೊ ಈ ಒಂದು ಟಾಪಿಕ್ ನಮಗೆ UAE ಮತ್ತು ಈ ಇಂಡಿಯಾದ ನಡುವೆ ಇರುವಂಥ ಸಂಬಂಧಗಳ ಕುರಿತು. ಸಿಂಬಾಲಿಕ್ ಟ್ರೀ ಪ್ಲಾಂಟಿಂಗ್. ಸೊ ಡ್ಯೂರಿಂಗ್ ಹೀಸ್ ವಿಸಿಟ್ ಟು ಡೆಲ್ಲಿ, ಅಬುದಾಬಿಸ್ ಕ್ರೌನ್ ಪ್ರಿನ್ಸ್, ಅಂದರೆ ಈ ದುಬೈನ ಅಂದರೆ ಈ UAEನ ಪ್ರಿನ್ಸ್ ಅಥವಾ ರಾಜ ಏನಿದಾರಲ್ವಾ, ಸೊ ಈ ಡೆಲ್ಲಿಗೆ ವಿಸಿಟ್ ನೀಡಿದಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಗಿಡವನ್ನು ನೆಟ್ಟಿದ್ದಾರೆ, ಪ್ಲಾಂಟ್ ಮಾಡಿದ್ದಾರೆ. ಸೊ ಆ ಒಂದು ಪ್ಲಾಂಟನ್ನು ಅಂದರೆ ಇವರು ರಾಜ್ಘಾಟ್ನಲ್ಲಿ ಪ್ಲಾಂಟ್ ಮಾಡಿದ್ದಾರೆ. ಓಕೆ, ಸೊ ಇದರ ಒಂದು ಉದ್ದೇಶ ಅಂತಂದರೆ ಈ ಮಹಾತ್ಮ ಗಾಂಧೀಜಿಯವರ ಸ್ಮರಣಾರ್ಥವಾಗಿ ಏನು ಮಾಡಿದ್ದಾರೆ ಅಂತಂದರೆ ಈ ಪ್ಲಾಂಟನ್ನು ಈ ದೆಹಲಿಯಲ್ಲಿ ನೆಟ್ಟಿದ್ದಾರೆ. ಎಸ್, ಸೊ ಇದೇ ರೀತಿಯ ಈ ಹಿಂದೆನೂ ಈ ಅಬುದಾಬಿಯ ಫಾದರ್ ಅಂದರೆ ಈ 1992 ಹಾಗೆ ಇವರ ಗ್ರ್ಯಾಂಡ್ ಫಾದರ್ 1992 ಈ ರೀತಿಯ ಒಂದು ಪ್ಲಾಂಟನ್ನು ನೆಟ್ಟಿರ್ತಾರೆ ಭಾರತದಲ್ಲಿ. ಹಾಗೆ 2016 ಈ ದುಬೈ ದೊರೆಯ ತಂದೆ ಕೂಡ ಈ ರೀತಿಯ ಒಂದು ಪ್ಲಾಂಟನ್ನು ನೆಟ್ಟಿರ್ತಾರೆ. ಅದೇ ಒಂದು ಸಂಪ್ರದಾಯವನ್ನು ಇವರು ಕೂಡ ಇವಾಗ ಮುಂದುವರಿಸ್ತಾ ಬಂದಿದ್ದಾರೆ. ಕಾಂಪ್ಲಿಮೆಂಟ್ರಿ ಡಿಫ್ರೆನ್ಸಸ್. ಸೊ ಎರಡೂ ದೇಶಗಳ ನಡುವೆ ಹಲವಾರು ಇಲ್ಲಿ ಏನು ಕಂಡುಬರುತ್ತೆ ಅಂತಂದರೆ ವ್ಯತ್ಯಾಸಗಳನ್ನುವಂಥದ್ದು ಕಂಡುಬರುತ್ತೆ. ಸೊ ಇಲ್ಲಿ ಎರಡೂ ದೇಶಗಳು ಇಲ್ಲಿ ತಮ್ಮ ಗಾತ್ರದಲ್ಲಿ ಆಗಿರ್ಬೋದು ಹಾಗೆ ಜನಸಂಖ್ಯೆಯಲ್ಲಿ ಅಪಾರವಾದಂಥ ವ್ಯತ್ಯಾಸವನ್ನು ಕಂಡುಬರುತ್ತೆ. ಹಾಗೆ ಹಿಸ್ಟೋರಿಕಲ್ ಕನೆಕ್ಷನ್ UAE ಮತ್ತು ಭಾರತದ ನಡುವೆ ಯಾವ ರೀತಿಯಾಗಿ ಐತಿಹಾಸಿಕ ಸಂಬಂಧ ಇದೆ ಅಂತ ನೋಡೋಣ. ಸೊ ಎರಡೂ ದೇಶಗಳ ನಡುವೆ ಲಾಂಗ್ ಹಿಸ್ಟ್ರಿ ಆಫ್ ಟ್ರೇಡ್, ಅಂದರೆ ಸೊ ಇವು ದೀರ್ಘಕಾಲದಿಂದ ವ್ಯಾಪಾರವನ್ನು ಮಾಡಿಕೊಳ್ತಾ ಬಂದಿದೆ. ಸೊ ಇದು ಯಾವಾಗ ಸಿಗುತ್ತಂದರೆ 1000 ವರ್ಷಗಳ ಹಿಂದಿನಿಂದನೂ ಕೂಡ ಭಾರತದೊಟ್ಟಿಗೆ ಇದು ವ್ಯಾಪಾರವನ್ನು ಮಾಡಿಕೊಂಡು ಬಂದಿರುವಂಥ ಕುರುಗಳು ಕೂಡ ಪತ್ತೆಯಾಗಿವೆ. ಸೊ ಇತ್ತೀಚೆಗೆ ಸೊ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಏನು ಮಾಡಿದೆ ಅಂತಂದರೆ ಒಂದಿಷ್ಟು ಸಂಶೋಧನೆಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿರುವಂಥ ಅಂಶ ಏನಂತಂದರೆ ಹೈಲೈಟ್ ದಿ ಕನೆಕ್ಷನ್ ಬಿಟ್ವೀನ್ ದ UAE ಆ್ಯಂಡ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸಿಂಧು ನಾಗರಿಕತೆಯ ಅವಧಿಯಲ್ಲಿಯೂ ಕೂಡ ಈ ಭಾರತ ಮತ್ತು UAE ನಡುವಿನ ಸಂಬಂಧ ಇತ್ತು ಅಂತ ಹೇಳಿ, ಸೊ ಅವುಗಳ ನಡುವೆ ಸೊ ಇಲ್ಲಿ ವ್ಯಾಪಾರ ಸಂಬಂಧ ಅನ್ನುವಂಥದ್ದು ಇತ್ತು ಅಂತ ಹೇಳಿ ಸೊ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೇಳಿದ್ದಾರೆ. ಸ್ಟ್ರಾಂಗ್ ಇಂಡಿಯನ್ ಎಕ್ಸ್ಪಾಟ್ರಿಯೇಟ್ ಕಮ್ಯುನಿಟಿ. ಸೊ ಇಲ್ಲಿ ಎಕ್ಸ್ಪಾಟ್ರಿಯೇಟ್ ಅಂತಂದರೆ ಸೊ ವಲಸಿಗ ಸಮುದಾಯ.
ಎಸ್. ಸೊ ಇಲ್ಲಿ ಅಂದರೆ ಈ ಯು ಎ ಇನಲ್ಲಿ ಭಾರತದ ಸುಮಾರು 3.5 ಮಿಲಿಯನ್ನಷ್ಟು ಭಾರತೀಯರು ಏನು ಮಾಡಿದ್ದಾರೆ ಅಂತಾರೆ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಸೊ ಇವರನ್ನು ನಾವು ಭಾರತೀಯ ಮೂಲ ನಿವಾಸಿಗಳು ಅಥವಾ ಡಯಾಸ್ಪೊರಾ ಅಂತ ಕರಿತೀವಿ. ಸೊ ಈ ಯು ಎನಲ್ಲಿ ಅತಿ ಹೆಚ್ಚು ಏನಂತಂದರೆ ವಲಸಿಗರಿರುವುದು ಯಾರಂತಂದರೆ ಅವರು ಭಾರತೀಯ ಪ್ರಜೆಗಳಾಗಿದ್ದಾರೆ. ಲಾರ್ಜೆಸ್ಟ್ ಎಕ್ಸ್ಪಾಟ್ರಿಯೇಟ್ ಕಮ್ಯುನಿಟಿ ಇನ್ ದ ಕಂಟ್ರಿ. ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಸೊ 2022ರಲ್ಲಿ ಏನು ಮಾಡಲಾಗತ್ತೆ ಅಂದರೆ ಎರಡು ದೇಶಗಳು ಇಲ್ಲಿ ಈ ಕಾಂಪ್ರಿಹೆನ್ಸಿವ್ಸ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಗೆ ಸಹಿಯನ್ನು ಹಾಕತ್ತೆ, ಅಗ್ರಿಮೆಂಟನ್ನು ಮಾಡಿಕೊಳ್ಳುತ್ತೆ. ಸೊ ಈ ಮೂಲಕ ಆ ಒಂದು ವರ್ಷದಲ್ಲಿ ಏನಾಗುತ್ತೆ ಅಂದರೆ ವಿದಿನ್ ಅ ಇಯರ್, ಒಂದು ವರ್ಷದಲ್ಲಿ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಅನ್ನುವಂಥದ್ದು 15% ಏನಾಗುತ್ತೆ ಇಲ್ಲಿ ಏರಿಕೆಯನ್ನು ಕಾಣುತ್ತೆ. ಹಾಗೆ ಕೊಲ್ಯಾಬ್ರೇಟಿವ್ ಪ್ರಾಜೆಕ್ಟ್ಸ್. ಹಾಗಿದ್ರೆ ಎರಡೂ ದೇಶಗಳು ಯಾವೆಲ್ಲ ಒಂದು ಯೋಜನೆಗಳಲ್ಲಿ ಕೊಲ್ಯಾಬ್ರೇಟಿವ್ ಅಂದರೆ ಸಹಯೋಗವನ್ನು ತೋರಿಸ್ತಾ ಇದೆ ಅಂತ ನೋಡೋಣ. ಸೊ ಇಲ್ಲಿ ಆರೋಗ್ಯ ಸಂಶೋಧನೆ, ಹಾಗೆ ಇಲ್ಲಿ ರಿನ್ಯೂವೇಬಲ್ ಎನರ್ಜಿ ಆ್ಯಂಡ್ ಎಜುಕೇಷನ್ ಕುರಿತು ಸೊ ಇಲ್ಲಿ ಸಹಯೋಗವನ್ನು ಮಾಡ್ತಾ ಇದೆ. ಹಾಗೆ ಅಬುಧಾಬಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಎಜುಕೇಷನ್ ರಿಲೇಟೆಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಕೂಡ ಇಲ್ಲಿ ಓಪನ್ನ ಮಾಡಿದ್ದಾರೆ. ಎಸ್. ಸೊ ಈ ರೀತಿ ಗಿಡವನ್ನು ನೆಡುವಂಥ ಸಂಪ್ರದಾಯ ಅನ್ನುವಂಥದ್ದು ಎರಡೂ ದೇಶಗಳ ನಡುವೆ ಯಾವ ರೀತಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದರೆ, ಸೊ ಇದು ಎರಡೂ ದೇಶಗಳ ನಡುವೆ ಸ್ಥಿರತೆ ಮತ್ತು ನಂಬಿಕೆಯನ್ನು ಬಿಲ್ಡ್ ಮಾಡುತ್ತೆ ಅಥವಾ ಇದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಹಾಗೆ ರಿಫ್ಲೆಕ್ಟಿಂಗ್ ದಿ ಬ್ಯಾಲೆನ್ಸ್ ಇನ್ ಯು ಎ ಇ ಆ್ಯಂಡ್ ಇಂಡಿಯನ್ ರಿಲೇಷನ್ಶಿಪ್. ಎರಡೂ ದೇಶದ ನಡುವಿನ ಒಂದು ಸಂಬಂಧಗಳನ್ನುವಂಥದ್ದು ಅಸ್ಥಿರವಾಗಿದೆ ಅಥವಾ ಸಮತೋಲಿತವಾಗಿದೆ ಅಂತ ಹೇಳಿ ಇದೇನು ಮಾಡುತ್ತೆ, ಸೂಚಿಸುತ್ತೆ. ನೆಕ್ಸ್ಟ್ ಟಾಪಿಕ್, ಇಂಡಿಯಾ ಹ್ಯಾಸ್ ಅ 4-point ಪ್ರಿನ್ಸಿಪಲ್ ಟು ಎಂಡ್ ದ ರಷ್ಯಾ-ಉಕ್ರೇನ್ ಕಾನ್ಫ್ಲಿಕ್ಟ್. ಸೊ ಇದು ರಷ್ಯಾ ಮತ್ತು ಈ ಉಕ್ರೇನ್ ನಡುವೆ ನಡೀತಾ ಇರುವಂಥ ಆ ಯುದ್ಧವನ್ನು ಎಂಡ್ ಮಾಡಲಿಕ್ಕೆ ಭಾರತ ಏನು ಮಾಡಿದೆ, ಭಾರತದ ಬಳಿ ಇಲ್ಲಿ 4 ಇಂಪಾರ್ಟೆಂಟ್ ಏನಿದೆ ಅಂದರೆ ತತ್ವಗಳಿವೆ. ಹಾಗಿದ್ರೆ ಯಾವೆಲ್ಲ ಒಂದು ಪ್ರಿನ್ಸಿಪಲ್ಗಳನ್ನ ಇಲ್ಲಿ ಫಾಲೋ ಮಾಡೋದ್ರ ಮೂಲಕ ಭಾರತ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಈ ಸಂಘರ್ಷವನ್ನು ತಿಳಿಗೊಳಿಸಬಹುದು ಅಂತ ನೋಡೋಣ. ಸೊ ಇಂಡಿಯಾ 4-point ಪ್ರಿನ್ಸಿಪಲ್ ಆನ್ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್. ಸೊ ಮೊದಲನೇದಾಗಿ ಇಲ್ಲಿ ಟೈಮ್ ಫಾರ್ ಪೀಸ್. ಸೊ ಇಲ್ಲಿ ಮೊದಲನೇದಾಗಿ ಕಳೆದ ಒಂದು ತಿಂಗಳಲ್ಲಿ ಭಾರತದ ಪ್ರಧಾನಮಂತ್ರಿಯವರು ರಷ್ಯಾಗೆ ಭೇಟಿಯನ್ನು ನೀಡಿದ್ದಾರೆ. ಅದಾದ ನಂತರ ಉಕ್ರೇನ್ಗೂ ಕೂಡ ಭೇಟಿಯನ್ನು ನೀಡಿದ್ದಾರೆ. ಈ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಎರಡೂ ದೇಶಗಳು ಕೂಡ ಏನು ಹೇಳಿದ್ದಾರೆ, ಅವರು ಇದು ಶಾಂತಿ ಅಂದರೆ ಯುದ್ಧವನ್ನು ಕೊನೆಗೊಳಿಸುವಂಥ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಅಂದರೆ ಎರಡೂ ದೇಶಗಳಿಗೆ ಈ ಹೇಳಿಕೆಯನ್ನು ನೀಡುವ ಮೂಲಕ ಯುದ್ಧವನ್ನು ಕೊನೆಗೊಳಿಸಬೇಕಂತ ಹೇಳಿ ಸಂದೇಶವನ್ನು ರವಾನೆಯನ್ನು ಮಾಡಿರ್ತಾರೆ. ಸೊ ಈ ಕಾರಣಕ್ಕಾಗಿ ಏನಂತಂದರೆ ಇದು ಟೈಮ್ ಫಾರ್ ಪೀಸ್ ಅಂತ ಹೇಳಿದ್ದಾರೆ. ಹಾಗೆ ನೋ ಸೊಲ್ಯೂಷನ್ ಥ್ರೂ ವಾರ್. ಸೊ ಇಲ್ಲಿ ನಾವು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಸೊ ಇಲ್ಲಿ ಯುದ್ಧದ ಮೂಲಕ ಇಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗೆ ರಷ್ಯಾ ಮಸ್ಟ್ ಬಿ ಇನ್ವಾಲ್ವ್ಡ್ ಇನ್ ಪೀಸ್ ಟಾಕ್ಸ್. ಸೊ ಇಲ್ಲಿ ಶಾಂತಿಯ ಒಂದು ಸಂಬಂಧಪಟ್ಟಂಥ ಮಾತುಕತೆಗಳಲ್ಲಿ ರಷ್ಯಾ ಕೂಡ ಇದರಲ್ಲಿ ಏನಂತಂದರೆ ಭಾಗಿಯಾಗಬೇಕಂತ ಹೇಳಿ ಭಾರತ ಹೇಳಿದೆ. ಹಾಗೆ ಇಂಡಿಯಾ ಈಸ್ ಕನ್ಸರ್ನ್ಡ್ ಆ್ಯಂಡ್ ಎಂಗೇಜ್ಡ್ ಇನ್ ಫೈಂಡಿಂಗ್ ರೆಸಲ್ಯೂಷನ್. ಎಸ್. ಸೊ ಇವಾಗ ಏನಂತಂದರೆ ಸೊ ಈ ಹಿಂದೆನೂ ಈ ರಷ್ಯಾ ಮತ್ತು ಉಕ್ರೇನ್ ನಡುವೆ ಶಾಂತಿಯ ಕುರಿತಾಗಿ ಮಾತುಕತೆಯನ್ನು ಮಾಡಬೇಕಂತ ಹೇಳಿ ಮೀಟಿಂಗನ್ನು ಆಯೋಜನೆ ಮಾಡಲಾಗಿತ್ತು. ಬಟ್ ಈ ಮೀಟಿಂಗ್ನಲ್ಲಿ ಎರಡೂ ದೇಶಗಳು ಏನು ಮಾಡಿರುತ್ತೆ ಅಂದರೆ ಅಬ್ಸೆಂಟ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಏನಿದೆ ಅಂತಂದರೆ ಭಾರತಕ್ಕೆ ಕಳವಳ ಇರುವಂಥದ್ದು. ಇಂಡಿಯಾಸ್ ಪೊಟೆನ್ಷಿಯಲ್ ರೋಲ್ ಆ್ಯಸ್ ಪೀಸ್ ಮೇಕರ್. ಸೊ ಭಾರತ ಏನು ಮಾಡಿದೆ ಅಂದರೆ ಸಲಹೆಯನ್ನು ನೀಡಿದೆ. ಸೊ ಇನ್ ಕೇಸ್ ಏನಾದರೂ ಎರಡೂ ದೇಶಗಳು ಬಯಸಿದರೆ ಸೊ ಅದು ಈ ಶಾಂತಿಯ ಒಂದು ಪ್ರೊಸೆಸ್ದಲ್ಲಿ ಏನು ಮಾಡ್ಬೋದು ಅಂತಂದರೆ ಭಾರತ ಅದಕ್ಕೆ ಆತಿಥ್ಯವನ್ನು ಬಯಸ್ಕೊಳ್ಳಲಿದೆ ಅಂತ ಹೇಳಿದೆ. ಬಟ್ ಹ್ಯಾಸ್ ನಾಟ್ ಕಮಿಟೆಡ್ ಟು ಪ್ರಪೋಸಿಂಗ್ ಆರ್ ಲೀಡಿಂಗ್ ಅ ಪೀಸ್ ಪ್ರೊಸೆಸ್. ಬಟ್ ಇದನ್ನು ಆಫಿಷಿಯಲಿಯಾಗಿ ಇನ್ನೂ ಕೂಡ ಅದನ್ನು ಭಾರತ ಇಲ್ಲಿ ಡಿಕ್ಲೇರ್ ಮಾಡಿಲ್ಲ. ಅಂದರೆ ಸೊ ಈ ಶಾಂತಿಯ ಒಂದು ಪ್ರಕ್ರಿಯೆಯಲ್ಲಿ ಭಾರತ ಅದರ ಒಂದು ಮುಂದಾಳತ್ವವನ್ನು ಅಥವಾ ಲೀಡರ್ಶಿಪ್ಪನ್ನು ವಹಿಸ್ಕೊಳ್ಳುತ್ತೆ ಅಂತ ಹೇಳಿ ಇನ್ನೂ ಕೂಡ ಅದನ್ನು ಡಿಕ್ಲೇರನ್ನು ಮಾಡಿಲ್ಲ. ಹಾಗೆ ಇಂಡಿಯಾ ಸ್ಟ್ಯಾಂಡ್ಸ್ ಆನ್ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್. ಸೊ ಇಲ್ಲಿ ರಷ್ಯಾ ಮತ್ತು ಈ ಉಕ್ರೇನ್ ನಡುವಿನ ಸಂಘರ್ಷದ ಮೇಲೆ ಭಾರತದ ನಿಲುವೇನಾಗಿದೆ, ಇಂಡಿಯಾ ಸ್ಟ್ಯಾಂಡ್ಸ್ ಏನಾಗಿದೆ ಅಂತ ನೋಡೋಣ. ಎಸ್. ಸೊ ಡಿಸ್ಪೈಟ್ ಇಂಟರ್ನ್ಯಾಷನಲ್ ಸಗ್ರೇಷನ್.
ಸೊ ಅಂದರೆ ಅಂತಾರಾಷ್ಟ್ರೀಯವಾಗಿ ಹಲವಾರು ದೇಶಗಳು ಇದಕ್ಕೆ ಸಲಹೆಯನ್ನು ನೀಡಿದರೂ ಕೂಡ ಏನು ಮಾಡಿದೆ ಅಂತಂದರೆ ಅಂದರೆ ಬೇರೆ ದೇಶಗಳ ಸಲಹೆ ಏನಂತಂದರೆ ಸೊ ನೀವು ಯಾವುದೇ ಅಂದರೆ ಈ ರಷ್ಯಾ ಮತ್ತು ಉಕ್ರೇನ್ ಈ ಎರಡೂ ದೇಶಗಳಲ್ಲಿ ಯಾವುದರ ಪರವಾಗಿ ಯಾವುದಾದ್ರೂ ಒಂದು ದೇಶಗಳ ಪರವಾಗಿ ನಿಮ್ಮ ನಿಲುವನ್ನು ಪ್ರಕಟಿಸಬೇಕಂತ ಹೇಳಿರುತ್ತೆ. ಬಟ್ ಭಾರತ ಇಲ್ಲಿ ಏನು ಮಾಡುತ್ತೆ, ರಿಮೇನ್ಸ್ ನ್ಯೂಟ್ರಲ್ ಆಗಿರುತ್ತೆ, ಅಂದರೆ ತಟಸ್ಥವಾಗಿ ಇರುತ್ತೆ. ಅಂದರೆ ಇದು ಯಾವುದೇ ದೇಶಗಳಿಗೆ ಬೆಂಬಲವನ್ನು ನೀಡೋದಾಗಲಿ ಅಥವಾ ಯಾವುದೇ ಒಂದು ದೇಶವನ್ನು ಟೀಕೆಯನ್ನು ಮಾಡೋದಾಗಲಿ ಮಾಡೋದಿಲ್ಲ. ಸೊ ಈ ಎರಡರ ನಡುವೆ ಬ್ಯಾಲೆನ್ಸನ್ನು ಅಂದರೆ ನ್ಯೂಟ್ರಲ್ ಒಂದು ಪೊಸಿಷನ್ ಅನುಸರಣೆಯನ್ನು ಬರ್ತಾ ಇದೆ. ಹಾಗೆ ಎಂಪಸೈಸಸ್ ಡೈಲಾಗ್ ವಿತ್ ರಷ್ಯಾ. ಸೊ ಇದು ಮಾತುಕತೆಗೆ ಸೊ ಈ ರೀತಿ ಅಂತಾರಾಷ್ಟ್ರೀಯವಾಗಿ ಸಲಹೆಯನ್ನು ಕೊಡಿದ್ರು. ಅಂದರೆ ಈ ರಷ್ಯಾದೊಟ್ಟಿಗೆ ಏನು ಮಾಡಿದಾವಂತಂದರೆ ಹಲವಾರು ದೇಶಗಳಲ್ಲಿ ಸ್ಯಾಂಕ್ಷನ್ ಅಥವಾ ನಿರ್ಬಂಧವನ್ನು ಹಾಕಿದೆ. ಸೊ ಈ ನಿರ್ಬಂಧವನ್ನು ಹಾಕಿದರೂ ಕೂಡ ಭಾರತ ಏನು ಮಾಡ್ತಾಯಿದೆ ಅಂತಂದರೆ ಈ ರಷ್ಯಾದೊಟ್ಟಿಗೆ ಮಾತುಕತೆಗೆ ಒತ್ತನ್ನು ನೀಡ್ತಾ ಇದೆ. ಸೊ ಈ ಇತ್ತೀಚೆಗೆ ಏನಂತಂದರೆ ಈ ರಷ್ಯಾಗೆ ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಏನು ಮಾಡಿದ್ದಾರೆ ಅಂತಂದರೆ ಭೇಟಿಯನ್ನು ನೀಡಿದ್ದಾರೆ. ಮೀಟಿಂಗ್ ವಿತ್ ಜರ್ಮನ್ ಫಾರಿನ್ ಮಿನಿಸ್ಟರ್. ಸೊ ಇದೇ ಒಂದು ಅಂದರೆ ಭಾರತದ ವಿದೇಶಾಂಗ ಮಂತ್ರಿ ಆಗಿರುವಂಥ ಜೈಶಂಕರ್ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಈ ಜರ್ಮನ್ ಫಾರಿನ್ ಮಿನಿಸ್ಟರ್ ಜೊತೆಗೆ ಭೇಟಿಯಾಗಿ ಹಲವಾರು ಜಾಗತಿಕ ಸಮಸ್ಯೆಗಳ ಜೊತೆಗೆ ಸೊ ಈ ರಷ್ಯಾ ಮತ್ತು ಉಕ್ರೇನ್ ಕಾನ್ಫ್ಲಿಕ್ಟನ್ನು ಕುರಿತು ಏನು ಮಾಡಿದ್ದಾರೆ, ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಹಾಗೆ ಆ್ಯಂಡ್ ದೇರ್ ಜಾಯಿಂಟ್ ಎಕ್ಸ್ಪೋರ್ಟ್ ಟು ಎಕ್ಸ್ಪಾಂಡ್ ದ UN ಸೆಕ್ಯೂರಿಟಿ ಕೌನ್ಸಿಲ್. ಸೊ ಇಲ್ಲಿ ವಿಶ್ವಸಂಸ್ಥೆ ಭದ್ರತಾ ಒಂದು ಮಂಡಳಿ ಏನಿದೆ ಅಲ್ವಾ, ಸೊ ಇದನ್ನು ವಿಸ್ತರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಏನು ಮಾಡಲಾಗಿದೆ, ಮಾತುಕತೆಯನ್ನು ಮಾಡಲಾಗಿದೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. Access to electricity in areas had differential benefits. ಸೊ ಈ ಒಂದು ಸ್ಟಡಿಯ ಪ್ರಕಾರ ತಿಳಿದು ಬಂದಿರುವಂಥ ಒಂದು ಒಂದು ಅಂಶ ಏನಂತಂದರೆ ಸೊ ಇಲ್ಲಿ ಹಳ್ಳಿಗಳಲ್ಲಿ ಸಿಗ್ತಾ ಇರುವಂಥ ವಿದ್ಯುತ್ ಶಕ್ತಿ ಏನಿದೆ ಅಲ್ವಾ, ಆ ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಹಳ್ಳಿಗಳ ಅಂದರೆ ಇಲ್ಲಿ ಮೇಜರಾಗಿ ಸಣ್ಣ ಹಳ್ಳಿ ಮತ್ತು ಈ ದೊಡ್ಡ ಒಂದು ಹಳ್ಳಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅಂತ ಹೇಳಿ ಸೊ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಿದರೆ. ನಾವು ಲೆಟ್ ಅಸ್ ಸಿ ಇನ್ ಡಿಟೇಲ್. ಲಾರ್ಜರ್ ವಿಲೇಜ್ ಬೆನಿಫಿಟೆಡ್ ಮೋರ್. ಸೊ ಇಲ್ಲಿ ಈ ರೀತಿಯ ಒಂದು ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿಯ ಲಭ್ಯತೆ ಅನ್ನುವಂಥದ್ದು ಸೊ ಇದು ಹೆಚ್ಚಾಗಿ ಈ ದೊಡ್ಡ ಹಳ್ಳಿಗಳಿಗೆ ಹೆಚ್ಚಿನ ಒಂದು ಅನುಕೂಲವನ್ನು ಉಂಟು ಮಾಡಿದೆ ಅಂತ ಹೇಳಿ ಈ ಅಧ್ಯಯನದಿಂದ ತಿಳಿದು ಬಂದಿರುವಂಥ ಒಂದು ಮಾಹಿತಿ. ಲಾರ್ಜರ್ ಪಾಪ್ಯುಲಸ್ ವಿಲೇಜಸ್ ಬೆನಿಫಿಟೆಡ್ ಡಿಸ್ಪ್ರಪೋರ್ಷನಾಲಿಟಿ ಫ್ರಾಮ್ ದ ಆಕ್ಸೆಸ್ ಟು ಎಲೆಕ್ಟ್ರಿಸಿಟಿ. ಎಸ್, ಸೊ ಈ ಹಿಂದೆ ಸೊ ಈ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ ಮೂಲಕ ಏನು ಮಾಡಲಾಗ್ತಾಯಿತ್ತು ಅಂದರೆ ವಿದ್ಯುತ್ತನ್ನು ಸಪ್ಲೈಯನ್ನು ಮಾಡಲಾಗ್ತಾಯಿತ್ತು. ಸೊ ಈ ಒಂದು ಯೋಜನೆಯಿಂದ ಸೊ ದೊಡ್ಡ ದೊಡ್ಡ ಹಳ್ಳಿಗಳಿಗೆ ಏನಾಗಿದೆ ಅಂತಂದರೆ ತುಂಬಾ ಬೆನಿಫಿಟ್ ಆಗಿದೆ ಅಂತ. ಹಾಗೆ ಸ್ಮಾಲರ್ ಹ್ಯಾಮ್ಲೆಟ್ಸ್ ಸಾ ಲಿಮಿಟೆಡ್ ಇಂಪ್ರೂವ್ಮೆಂಟ್ಸ್. ಹಾಗೆ ಇಲ್ಲಿ ಸಣ್ಣ ಹಳ್ಳಿಗಳಲ್ಲಿ, ಹ್ಯಾಮ್ಲೆಟ್ಸ್ ಮೀನ್ಸ್ ವಿಲೇಜಸ್, ಸೊ ಇವುಗಳಲ್ಲಿ ದೊಡ್ಡ ಹಳ್ಳಿಗಳಿಗೆ ಹೋಲಿಸಿದರೆ ಸೊ ಸಣ್ಣ ಹಳ್ಳಿಗಳಲ್ಲಿ ಈ ವಿದ್ಯುತ್ತಿನ ಒಂದು ಲಭ್ಯತೆಯಿಂದ ಕಡಿಮೆ ಒಂದು ಪ್ರಯೋಜನ ಆಗಿದೆ ಅಂತ ಈ ಒಂದು ವರದಿ ಹೇಳಿದೆ. ಹಾಗೆ ಲಿಮಿಟೆಡ್ ಬೆನಿಫಿಟ್ಸ್ ಫಾರ್ ಸ್ಮಾಲರ್ ವಿಲೇಜ್. ಸೊ ಮೇಲೆ ಹೇಳಿದ ಹಾಗೆ ಇದರಿಂದ ಬೆನಿಫಿಟ್ ಆಗಿರುವಂಥದ್ದು ಸಣ್ಣ ಹಳ್ಳಿಗಳಿಗೆ ತುಂಬಾ ಕಡಿಮೆ ಇದೆ. ಹಾಗೆ ಡಬಲ್ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಎಸ್, ಸೊ ಇನ್ ವಿಲೇಜಸ್ ಅರೌಂಡ್ 2000 ಪೀಪಲ್ ಪರ್ ಕ್ಯಾಪಿಟಾ ಮಂತ್ಲಿ ಎಕ್ಸ್ಪೆಂಡಿಚರ್ ಡಬಲ್ಡ್. ಎಸ್, ಸೊ ಅಂದರೆ ಈ ಇಲೆಕ್ಟ್ರಿಷಿಯನ್ಗೆ ಅಂದರೆ ಈ ವಿದ್ಯುತ್ ಶಕ್ತಿಗಾಗಿ ಮಾಡುವಂಥ ಒಂದು ವೆಚ್ಚ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಇಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾ ಇದೆ. ಹಾಗೆ ಸ್ಮಾಲ್ ವಿಲೇಜಸ್ ಫೇಸ್ ಕಾಸ್ಟ್ ಚಾಲೆಂಜಸ್. ಸೊ ಇಲ್ಲಿ ಸಣ್ಣ ಹಳ್ಳಿಗಳಿಗೆ ಏನಾಗಿರುತ್ತೆ ಅಂದರೆ ಇವು ತುಂಬ ದೂರದಲ್ಲಿರುತ್ತೆ. ಬ್ರಿಂಗಿಂಗ್ ಎಲೆಕ್ಟ್ರಿಸಿಟಿ ಟು ರಿಮೋಟ್ ಸ್ಮಾಲ್ ವಿಲೇಜಸ್ ಎಕ್ಸ್ಪೆನ್ಸಿವ್. ಸೊ ಈ ಒಂದು ಹಳ್ಳಿಗಳು ಅಂದರೆ ಸಣ್ಣ ಹಳ್ಳಿಗಳಂತಂದರೆ ಇವು ತುಂಬ ಗುಡ್ಡಗಾಡು ಪ್ರದೇಶಗಳಲ್ಲಿರುತ್ತೆ, ಹಾಗೆ ತುಂಬ ದೂರದಲ್ಲಿ ಪ್ರದೇಶದಲ್ಲಿ ಇರುತ್ತೆ ಅಥವಾ ಈ ದುರ್ಗಮ ಪ್ರದೇಶಗಳಲ್ಲಿ ಇರುತ್ತೆ. ಓಕೆ, ಸೊ ಈ ಒಂದು ಪ್ರದೇಶಗಳಿಗೆ ವಿದ್ಯುತ್ತನ್ನು ನೀಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಈ ವಿದ್ಯುತ್ ತಂತಿಗಳನ್ನು ಎಳೆಯೋದಾಗಲಿ ಅಥವಾ ವಿದ್ಯುತ್ ಕಂಬಗಳನ್ನು ನೆಡೋದಾಗಲಿ ಇದು ಏನಾಗುತ್ತೆ ಅಂದರೆ ತುಂಬ ವೆಚ್ಚದಾಯಕವಾಗಿ ಇರುತ್ತೆ. ಓಕೆ, ಹಾಗೆ ಇದರ ಬದಲಿ ಏನಾದರೂ ಅವರಿಗೆ ಪರ್ಯಾಯ ಮಾರ್ಗವನ್ನು ನೋಡೋದಾದರೆ ಸೊ ಇಲ್ಲಿ ಸೋಲಾರ್ ಇದೆ. ಹಾಗೆ ಮಿನಿ ಗ್ರಿಡ್ಸ್ಗಳನ್ನ ಅಳವಡಿಸಿದ್ರು ಕೂಡ ಅದು ಕೂಡ ಏನಾಗುತ್ತೆ ಅಂದರೆ ಎಕ್ಸ್ಪೆನ್ಸಿವೇ ಆಗುತ್ತೆ. ಯಾಕಂದರೆ ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಮನೆಗಳಿರುತ್ತೆ ಅಥವಾ ಅವು ಡಿಸ್ಪರ್ಸ್ ಆಗಿರುವಂಥ ಹೌಸಸ್ಗಳಿರುತ್ತೆ. ಸೊ ಈ ಕಾರಣಕ್ಕಾಗಿ ಇದು ಕೂಡ ಏನಂತಂದರೆ ಇಲ್ಲಿ ವೆಚ್ಚ ಪರಿಣಾಮ ಅಥವಾ ಕಾಸ್ಟ್ ಎಫೆಕ್ಟಿವ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್,
ವಿಲ್ ಡೆಪ್ಲಾಯ್ 5,000 ಸೈಬರ್ ಕಮಾಂಡೋಸ್ ಇನ್ 5 years ಸೇಸ್ ಅಮಿತ್ ಶಾ. ಅಂದರೆ ಮುಂದಿನ ಒಂದು 5 ವರ್ಷಗಳಲ್ಲಿ ಈ ಸೈಬರ್ ಭದ್ರತೆಗೆ ಅಥವಾ ಈ ಸೈಬರ್ ಅಪರಾಧ ತಡೆಗೆ ಸುಮಾರು 5,000 ಸೈಬರ್ ಕಮಾಂಡರ್ಗಳನ್ನು ನಿಯೋಜನೆಯನ್ನು ಮಾಡಲಿದ್ದೀವಿ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಸ್, ದೀಸ್ ಟ್ರೈನ್ಡ್ ಪ್ರೊಫೆಷನಲ್ ವಿಲ್ ಸಪೋರ್ಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಏಜೆನ್ಸೀಸ್. ಸೊ ಅಂದರೆ ಈ ಸೈಬರ್ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಕೆಲವಾರು ಸಂಸ್ಥೆಗಳಿರುತ್ತೆ. ಓಕೆ, ಸೊ ಅವುಗಳಿಗೆ ಏನು ಮಾಡುತ್ತೆ ಅಂತಂದರೆ ಈ ತರಬೇತಿ ನಿಯೋಜಿತ ಈ ಕಮಾಂಡೋಗಳು ಏನು ಮಾಡ್ತಾರೆ ಅಂದರೆ ಸೈಬರ್ ಕಮಾಂಡೋಗಳು ಇವರಿಗೆ ನೆರವನ್ನು ನೀಡ್ತಾರೆ. ಹಾಗೆ ಶಾ ಆಲ್ಸೋ ಲಾಂಚ್ಡ್ ಸಿವರಲ್ ಇನಿಷಿಯೇಟಿವ್ ಏಮ್ಡ್ ಆಟ್ ಇಂಪ್ರೂವಿಂಗ್ ಕೋಆರ್ಡಿನೇಷನ್ ಅಗೇನ್ಸ್ಟ್ ಸೈಬರ್ ಕ್ರೈಮ್, ಹೈಲೈಟಿಂಗ್ ದಿ ನೆಸೆಸರಿ ಆಫ್ ಎ ಯೂನಿಫೈಡ್ ಅಪ್ರೋಚ್ ಅಮಾಂಗ್ ದ ವೇರಿಯಸ್ ಸ್ಟೇಕ್ ಹೋಲ್ಡರ್. ಸೊ ಈ ಸೈಬರ್ ಒಂದು ಅಪರಾಧ ತಡೆಗೆ ಹೋರಾಡುವಂಥ ನಿಟ್ಟಿನಲ್ಲಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ಗಳನ್ನ ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಯೂನಿಫೈಡ್ ಅಥವಾ ಇವುಗಳನ್ನು ಒಂದೇ ವೇದಿಕೆಯಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಸೈಬರ್ ಒಂದು ಅಪರಾಧ ತಡೆಗೆ ಇಲ್ಲಿ ಕೇಂದ್ರ ಏನು ಮಾಡುತ್ತೆ ಅಂತಂದರೆ ಹಲವಾರು ಶಂಕಿತ ಮಾಹಿತಿ ದಾಖಲೆ ಕೇಂದ್ರವನ್ನು ಕೂಡ ಏನು ಮಾಡಲಿದೆ, ನಿರ್ಮಿಸಲಿದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಹಾಗೆ ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನಂತಂದರೆ ವಿಶೇಷ ಘಟಕವನ್ನು ಅಂದರೆ ಈ ಸೈಬರ್ ಕಮಾಂಡೋಗಳ ವಿಶೇಷ ಘಟಕವನ್ನು ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡಲಿದ್ದಾರೆ. ಸೊ ಈ ಒಂದು ಘಟಕಗಳು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಇದರ ಘಟಕವನ್ನು ಸ್ಥಾಪನೆಯನ್ನು ಮಾಡಲಾಗತ್ತೆ. ವಾಲ್ಯೂಮ್ ಆಫ್ ಸೈಬರ್ ಕ್ರೈಮ್. ಸೊ ಅಂದರೆ ಈ ಸೈಬರ್ ಒಂದು ಪ್ರಕರಣಗಳ ಒಂದು ವ್ಯಾಪ್ತಿಯನ್ನು ಅಥವಾ ಈ ಥರ ಒಂದು ಪ್ರಮಾಣವನ್ನು ನೋಡೋದಾದರೆ ಸುಮಾರು ಪ್ರತಿನಿತ್ಯ ಸೈಬರ್ ಘಟಕಕ್ಕೆ 67,000 ಏನು ಬರುತ್ತೆ ಅಂದರೆ ಕಾಲ್ಗಳು ಬರುತ್ತೆ, ಸೈಬರ್ ಒಂದು ರಿಲೇಟೆಡ್ ಆಗಿರುವಂಥ ಕಾಲ್ಗಳು. ಓಕೆ, ಹಾಗೆ ಟು ದ ಹೆಲ್ಪ್ಲೈನ್ ಥೌಸಂಡ್ಸ್ ಆಫ್ ಐಡೆಂಟಿಫೈಡ್ ಮ್ಯೂಲ್ ಅಕೌಂಟ್ಸ್. ಸೊ ಇಲ್ಲಿ ನಕಲಿ ಒಂದು ಖಾತೆಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಸೊ ಇಲ್ಲಿ ಸೈಬರ್ ವಂಚನೆಯನ್ನು ಮಾಡುವಂಥ ಪ್ರಕರಣಗಳು ಇಲ್ಲಿ ಪ್ರತಿನಿತ್ಯ ಸೊ ಈ ಹೆಲ್ಪ್ಲೈನ್ ಸೆಂಟರಿಗೆ 67,000 ಕರೆಗಳು ಬರುತ್ತೆ. ಸೊ ಇದರ ಅರ್ಥ ಏನಂತಂದರೆ ಸೈಬರ್ ಅಪರಾಧ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಸೊ ಈ ಅಂಕಿ ಅಂಶಗಳಿಂದ ತಿಳಿದು ಬರುತ್ತೆ. ಸೊ ಇವಾಗ ಇಂಟರ್ನೆಟ್ ಪೆನಿಟ್ರೇಷನ್ ಅಂದರೆ ಭಾರತದಲ್ಲಿ ಇಂಟರ್ನೆಟ್ ಬಳಕೆದಾರ ಪ್ರಮಾಣವನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿ ಡ್ರಾಮ್ಯಾಟಿಕ್ ಇನ್ಕ್ರೀಸಸ್. ಸೊ ಇಲ್ಲಿ ಈ ಹಿಂದೆ 25 ಕೋಟಿ ಜನ ಬಳಸ್ತಾ ಇರುವಂಥ ಇಂಟರ್ನೆಟ್ ಇವಾಗ 95 ಕೋಟಿ ಜನ ಬಳಸ್ತಿದ್ದಾರೆ. ಸೊ ಹೀಗಾಗಿ ಇವರು ಏನಂತಂದರೆ ಈ ಒಂದು ಸೈಬರ್ ಅಪಾಯಕ್ಕೆ ಎದುರಾಗುವಂಥ ಅಥವಾ ಸೈಬರ್ ಒಂದು ವಂಚನೆಗೆ ಒಳಗಾಗುವಂಥ ಚಾನ್ಸಸ್ ಕೂಡ ಇದೆ. ಸೊ ಈ ಹಿನ್ನೆಲೆ ಏನು ಮಾಡಿದ್ದಾರೆ ಅಂತಂದರೆ ಅಮಿತ್ ಶಾ ಅವರು ಸೊ ಈ 5 ವರ್ಷಗಳಲ್ಲಿ ಏನು ಮಾಡಿದ್ದಾರೆ, ಈ ತರಬೇತಿ ಪಡೆದ ಸೈಬರ್ ಕಮಾಂಡೋಗಳನ್ನ ನಿಯೋಜಿಸುವ ಒಂದು ಗುರಿಯನ್ನು ಹಾಕಿಕೊಂಡಿದ್ದಾರೆ. Now let us move on to the next topic. Watchdog likely to release the report on India's mutual evaluation next week. ಸೊ ಇಲ್ಲಿ FATF ಅಂತ ಹೇಳಿದೆ. FATF ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಅಂದರೆ ಹಣಕಾಸು ಕ್ರಿಯಾ ಕಾರ್ಯಪಡೆ ಅಂತ ಹೇಳಿ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಏನಂತಂದರೆ ಸೊ ಮೊದಲನೇದಾಗಿ ಈ FATFನ ರೋಲ್ ಏನಂತಂದರೆ ಇದು ಹಣ ಅಕ್ರಮ ವರ್ಗಾವಣೆ ಮತ್ತು ಭಯೋತ್ಪಾದಕರಿಗೆ ಹಣಕಾಸು ಪೂರೈಕೆ ತಡೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆ ಸಮಗ್ರ ಬೆದರಿಕೆಗೆ ಒಡ್ಡುವಂಥ ಕೃತ್ಯವನ್ನು ತಡೆಯುವಂಥ ಕೆಲಸವನ್ನು ಏನು ಮಾಡುತ್ತೆ. ಸೊ ಈ ಹಣಕಾಸು ಕ್ರಿಯಾ ಕಾರ್ಯಪಡೆ ಮಾಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಏನು ಮಾಡಿರ್ತಂತಂದರೆ ಸೊ ಈ FATF ಹಲವಾರು ಷರತ್ತುಗಳನ್ನ ವಿಧಿಸಿರುತ್ತೆ, ಅಂದರೆ ನಿಯಮಗಳನ್ನ, ಓಕೆ, ಅಥವಾ ರೂಲ್ಸ್ಗಳನ್ನು ಇರುತ್ತೆ. ಸೊ ಈ ರೂಲ್ಸ್ಗಳನ್ನ ಏನು ಮಾಡಬೇಕಾಗತ್ತೆ ಅಂದರೆ ಯಾವ ಒಂದು ದೇಶದಲ್ಲಿ ಭಯೋತ್ಪಾದನೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ, ಹಾಗೆ ಇನ್ ಕೇಸ್ ಏನಾದರಲ್ಲಿ ಅಕ್ರಮ ಹಣ ವರ್ಗಾವಣೆಯನ್ನು ಆ್ಯಕ್ಟಿವ್ ಇರುವಂಥ ಪ್ರದೇಶ ಏನು ಮಾಡುತ್ತೆ ಅಂದರೆ ಇದು ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಆಗಿರುತ್ತೆ. ಆ ರೂಲ್ಸ್ಗಳನ್ನ ಏನು ಮಾಡಬೇಕಾಗತ್ತೆ ಅಂದರೆ ಎಲ್ಲ ದೇಶಗಳು ಫಾಲೋ ಮಾಡಬೇಕಾಗತ್ತೆ. ಸೊ ಈ ರೀತಿಯ ಒಂದು ಷರತ್ತುಗಳನ್ನು ಭಾರತ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಭಾರತವನ್ನು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ
ರೆಗ್ಯುಲರ್ ಫಾಲೋ ಕ್ಯಾಟಗರಿಗೆ ಸೇರ್ಪಡೆಗೊಳಿಸ್ತಾರೆ. ಭಾರತವನ್ನು ರೆಗ್ಯುಲರ್ ಫಾಲೋ ಕ್ಯಾಟಗರಿ ಅಥವಾ ವರ್ಗಕ್ಕೆ ಸೇರ್ಪಡೆಯನ್ನು ಮಾಡಿದ್ದಾರೆ. ಸೊ ಈ ರೀತಿ ಸೇರ್ಪಡೆಯ ಮಾಡುವ ಮೂಲಕ ಸೊ ಈ ಹಿಂದೆನೂ ಕೂಡ 4 ದೇಶಗಳು ಅಂದರೆ ಅಮೇರಿಕಾ, ಜಪಾನ್, ಚೀನಾ ಮತ್ತು ಜರ್ಮನಿಯನ್ನು ಕೂಡ ಸೊ ಈ ರೆಗ್ಯುಲರ್ ಫಾಲೋ ಅಪ್ ಕ್ಯಾಟಗರಿಗೆ ಏನು ಮಾಡಿರುತ್ತೆ ಅಂತಂದರೆ ಈ FATF ಸೇರಿಸಿರುತ್ತೆ. ಸೊ ಇದರ ಅರ್ಥ ಸೊ ಈ ಹಣಕಾಸು ಅಕ್ರಮ ವರ್ಗಾವಣೆ ಮತ್ತು ಈ ಭಯೋತ್ಪಾದಕರಿಗೆ ಹಣಕಾಸನ್ನು ಪೂರೈಕೆ ತಡೆ ಮಾಡಲಿಕ್ಕೆ ಸೊ ಇಲ್ಲಿ ಹೆಚ್ಚಿನ ಒಂದು ಕ್ರಮವನ್ನು ಅಥವಾ ಸೊ ಈ ನಿಯಮವನ್ನು ಏನು ಮಾಡಿರುತ್ತೆ ಅಂದರೆ ಕಟ್ಟುನಿಟ್ಟಾಗಿ ಫಾಲೋ ಅಪ್ ಮಾಡ್ತಾ ಬಂದಿರುತ್ತೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಕ್ಯಾಟಗರಿಯಲ್ಲಿ ಭಾರತವನ್ನು ಕೂಡ ಸೇರಿಸಿದೆ. ಸೊ ಇಲ್ಲಿ FATF ಏನು ಮಾಡುತ್ತೆ ಅಂದರೆ ಮೆಂಬರ್ ಕಂಟ್ರಿಗಳನ್ನು 4 ಗ್ರೂಪ್ ಆಗಿ ಕ್ಯಾಟಗರೈಸ್ ಮಾಡುತ್ತೆ ಅಥವಾ ವರ್ಗೀಕರಣವನ್ನು ಮಾಡುತ್ತೆ. ಮೊದಲನೇದಾಗಿ ರೆಗ್ಯುಲರ್ ಫಾಲೋ ಅಪ್ ಅಂತ ಹೇಳಿ. ಸೊ ಇಲ್ಲಿ ರೆಗ್ಯುಲರ್ ಫಾಲೋ ಅಪ್ ಅನ್ನುವಂಥದ್ದು ಟಾಪ್ ಕ್ಯಾಟಗರಿ ಆಗಿದೆ. ಸೊ ಈ 4 ಏನಿದೆ ಅಲ್ವಾ, ಸೊ ಈ ಕ್ಯಾಟಗರಿಯಲ್ಲಿ ಅತಿ ಹೆಚ್ಚಿನ ಒಂದು ಕ್ಯಾಟಗರಿಗಳಾಗಿವೆ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಮಾಂಗ್ 4 ಆ್ಯಂಡ್ ಓನ್ಲಿ 5 ಕಂಟ್ರೀಸ್ ಇನ್ G20 ಇನ್ಕ್ಲೂಡಿಂಗ್ ಇಂಡಿಯಾ ಹ್ಯಾವ್ ಬಿನ್ ಪ್ಲೇಸ್ಡ್ ಇನ್ ರೆಗ್ಯುಲರ್ ಫಾಲೋ ಅಪ್ ಆಫ್ಟರ್ ದ ಮ್ಯೂಚುವಲ್ ಇವ್ಯಾಲ್ಯೂಷನ್ ರಿಪೋರ್ಟ್. ಸೊ ಇಲ್ಲಿ ಈ ಒಂದು ಕ್ಯಾಟಗರಿಯಲ್ಲಿ ರೆಗ್ಯುಲರ್ ಫಾಲೋ ಅಪ್ ಕ್ಯಾಟಗರಿಯಲ್ಲಿ ಭಾರತವನ್ನು ಸೇರಿಸಿದಂತೆ ಕೇವಲ 5 ದೇಶಗಳಿಗೆ ಮಾತ್ರ ಈ ಒಂದು ಕ್ಯಾಟಗರಿಯಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಹಾಗೆ ಎನ್ಹ್ಯಾನ್ಸ್ಡ್ ಫಾಲೋ ಅಪ್ ಕ್ಯಾಟಗರಿ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಗ್ರೇ ಲಿಸ್ಟ್ ಆ್ಯಂಡ್ ಬ್ಲ್ಯಾಕ್ ಲಿಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಬ್ಲ್ಯಾಕ್ ಲಿಸ್ಟ್ ಅಂತಂದರೆ ಯಾವ ಒಂದು ದೇಶವನ್ನು ಸೇರ್ಪಡೆಯನ್ನು ಮಾಡ್ತಾರೆ ಅಂತಂದರೆ ಯಾರು ಉಗ್ರರಿಗೆ ಹಣಕಾಸಿನ ನೆರವನ್ನು ನೀಡ್ತಾರಲ್ವ ಆ ನೆರವನ್ನು ನೀಡುವುದನ್ನು ತಡೆಗಟ್ಟುವಲ್ಲಿ ವಿಫಲರಾಗುವಂಥ ದೇಶಗಳನ್ನ ಏನು ಮಾಡಲಾಗುತ್ತೆ, ಇಲ್ಲಿ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಸೇರ್ಪಡೆಯನ್ನು ಮಾಡಲಾಗುತ್ತೆ. ಸೊ ಲಾಸ್ಟಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ನ ನೋಡೋಣ. ಸೊ ಇದು ನಮಗೆ ಪಾಲಿಟಿ ಮೇಲೆ ಈ ಹಿಂದೆ ಕೇಳಲಾಗಿರುವಂಥ ಪ್ರಶ್ನೆ. ಸೊ ಕ್ವಶನ್ ಏನಂತಂದರೆ ವಿತ್ ರೆಫರೆನ್ಸ್ ಟು ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ. ಸೊ ಇಲ್ಲಿ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅವು ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಸ್ಟೇಟ್ಮೆಂಟ್ ಇಲ್ಲಿ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಆ್ಯಸ್ ಪರ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್ ಇನ್ ಲೋಕಸಭಾ ದ ಎಲೆಕ್ಷನ್ ಆಫ್ ಡೆಪ್ಯೂಟಿ ಸ್ಪೀಕರ್ ಶಾಲ್ ಬಿ ಹೆಲ್ಡ್ ಆನ್ ಸಚ್ ಡೇಟ್ ಆ್ಯಟ್ ದ ಸ್ಪೀಕರ್ ಮೇ ಫಿಕ್ಸ್. ಸೊ ಇಲ್ಲಿ ಲೋಕಸಭೆಯಲ್ಲಿ ಈ ರೂಲ್ಸ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್ ಅಂತ ಇದೆ. ಓಕೆ, ಸೊ ಇದರ ಪ್ರಕಾರ ಏನು ಮಾಡ್ಬೋದು ಅಂತಂದರೆ ಈ ಲೋಕಸಭೆಯ ಸ್ಪೀಕರ್ ಅವರು ಈ ಡೆಪ್ಯೂಟಿ ಸ್ಪೀಕರ್ ಅವರ ಒಂದು ಚುನಾವಣೆಯ ದಿನವನ್ನು ಸೊ ಇಲ್ಲಿ ನಿರ್ಧರಿಸ್ತಾರೆ ಅಂತ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್, ದೇರ್ ಈಸ್ ಅ ಮ್ಯಾಂಡೇಟರಿ ಪ್ರೊವಿಷನ್ ದ್ಯಾಟ್ ದ ಎಲೆಕ್ಷನ್ ಆಫ್ ಎ ಕ್ಯಾಂಡಿಡೇಟ್ ಆ್ಯಸ್ ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ ಶಾಲ್ ಬಿ ಫ್ರಮ್ ಐದರ್ ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಆರ್ ದ ರೂಲಿಂಗ್ ಪಾರ್ಟಿ. ಅಂದರೆ ಇದೊಂದು ಮ್ಯಾಂಡೇಟರಿ ಪ್ರೊವಿಷನ್ ಅಂತ ಹೇಳ್ತಾ ಇದ್ದಾರೆ. ಇದು ಕಡ್ಡಾಯ ಒಂದು ಪ್ರೊವಿಷನ್ ಅಥವಾ ನಿಬಂಧನೆ ಆಗಿದೆ ಅಂತ. ಏನು ಆ ನಿಬಂಧನೆ ಅಂತಂದರೆ ಎಲೆಕ್ಷನ್ ಆಫ್ ಎ ಕ್ಯಾಂಡಿಡೇಟ್ ಆ್ಯಸ್ ಡೆಪ್ಯೂಟಿ ಸ್ಪೀಕರ್. ಅಂದರೆ ಈ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಈ ಒಂದು ಚುನಾವಣೆಗೆ ಸ್ಪರ್ಧಿಸುವಂಥ ಆಕಾಂಕ್ಷಿ ಏನಂತಂದರೆ ಕ್ಯಾಂಡಿಡೇಟ್ ಅಥವಾ ಅಭ್ಯರ್ಥಿ ಆಫ್ ಲೋಕಸಭಾ ಶಾಲ್ ಬಿ ಫ್ರಮ್ ಐದರ್ ದ ಪ್ರಿನ್ಸಿಪಲ್. ಅಂದರೆ ಇವರು ಲೋಕಸಭೆಯವರಾಗಿರಬೇಕು. ಹಾಗೆ ಈ ಲೋಕಸಭೆಯ ಏನಂತಂದರೆ ಅವರು ಐದರ್ ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ, ಅಂದರೆ ಪ್ರಮುಖವಾಗಿರುವಂಥ ವಿರೋಧ ಪಕ್ಷ ಅಥವಾ ವಿಪಕ್ಷ ಅಥವಾ ಈ ಆಡಳಿತದ ಪಕ್ಷದ ಒಬ್ಬ ಅಭ್ಯರ್ಥಿ ಆಗಿರಬೇಕಂತ ಹೇಳಿ ಇದು ನಿಯಮ ಅಥವಾ ಇದು ಮ್ಯಾಂಡೇಟರಿ ಪ್ರೊವಿಷನ್ ಅಂತ ಹೇಳಿದ್ದಾರೆ. ಥರ್ಡ್ ಸ್ಟೇಟ್ಮೆಂಟ್, ದ ಡೆಪ್ಯೂಟಿ ಸ್ಪೀಕರ್ ಹ್ಯಾಡ್ ದ ಸೇಮ್ ಪವರ್ ಆಟ್ ದ ಆಫ್ ದ ಸ್ಪೀಕರ್ when presiding over the sitting of the house and no appeal lies against his rulings. ಸೊ ಇಲ್ಲಿ ಸ್ಪೀಕರ್ ಅವರು ಇನ್ ಕೇಸ್ ಏನಾದರೂ ಈ ಡೆಪ್ಯೂಟಿ ಸ್ಪೀಕರ್ ಅವರು ಕೂಡ ಸೊ ಇಲ್ಲಿ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಓಕೆ ಅಂದರೆ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಈ ಸ್ಪೀಕರ್ಗಿರುವಂಥ ಅಧಿಕಾರಗಳಿದೆ ಅಂತ ಸೊ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಹಾಗೆ ನೋ ಅಪೀಲ್ ಲೈಸ್ ಅಗೇನ್ಸ್ಟ್ ಹೀಸ್ ರೂಲಿಂಗ್, ತಮ್ಮ ಒಂದು ಕರ್ತವ್ಯದ ಕುರಿತು ಯಾವುದೇ ರೀತಿಯ ಒಂದು ಮೇಲ್ಮನವಿಗೆ ಸೊ ಇಲ್ಲಿ
ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫೋರ್ತ್ ಸ್ಟೇಟ್ಮೆಂಟ್, ದ ವೆಲ್ ಎಸ್ಟಾಬ್ಲಿಷ್ಡ್ ಪಾರ್ಲಿಮೆಂಟರಿ ಪ್ರಾಕ್ಟೀಸಸ್ ರಿಗಾರ್ಡಿಂಗ್ ದಿ ಅಪಾಯಿಂಟ್ಮೆಂಟ್ ಆಫ್ ಡೆಪ್ಯೂಟಿ ಸ್ಪೀಕರ್ is that mention is moved by the speaker and dull is seconded by the prime minister. ಸೊ ಈ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಉತ್ತರ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದರ ಒಂದು ಉತ್ತರಗಳನ್ನು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.